ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವಾಗ ನಾನು ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಕಷಾಯನ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಈ ಕೊರೋನಾದಿಂದ ಮೊದಲು ನಮಗೆ ಗಂಟಲು ನೋವು ಬರುತ್ತೆ, ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ, ಸೀನ್ ಬರುತ್ತೆ, ತಲೆನೋವು ಬರುತ್ತೆ. ಇದೆಲ್ಲದಕ್ಕೂ ನೆಕ್ಸ್ಟು ಕೊನೆಯ ಲಾಸ್ಟ್ಗೆ ಜ್ವರ ಬರುತ್ತೆ. ಇದೆಲ್ಲದಕ್ಕೂ ಪರಿಹಾರ ನಾವು ಮನೆಯಲ್ಲಿರೋ ಸಾಮಾನುಗಳನ್ನೇ ನಾವು ಕುದಿಸ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಅಲ್ಪನಾದ್ರೂ ನಮಗೆ ಕಡಿಮೆ ಆಗೋದು ಇದರಿಂದ ಆಗುತ್ತೆ ಅನ್ನೋ ನಂಬಿಕೆ ನಮಗೆಲ್ಲರಿಗೂ. ಅದರಿಂದ ಒಂದೊಂದೇ ನಿಮಗೆ ಸಾಮಾನುಗಳನ್ನ 1.5 ಲೀಟ್ರ್ ನೀರು ತೊಗೊಂಡಿದ್ದೀನಿ. 1.5 ಲೀಟ್ರ್ ನೀರಿಗೆ ಫಸ್ಟು 1 ಸ್ಪೂನ್ ಧನಿಯಾ ಹಾಕ್ತೀನಿ, ಮೆಂತ್ಯ 1 ಸ್ಪೂನು, ಜೀರಿಗೆ 1 ಸ್ಪೂನು, ಸೋಂಪು 1 ಸ್ಪೂನು, ಮೆಣಸಿನಕಾಳು ಕರಿಮೆಣಸು 1 ಸ್ಪೂನು, ಚಕ್ಕೆ ಒಂದು 2 ಪೀಸು, ಲವಂಗ 5, ಓವಿನಕಾಳು 1 ಸ್ಪೂನು, ಪಲಾವ್ ಎಲೆ 2 ಚಿಕ್ಕದು 2 ತೊಗೊಂಡಿದ್ದೀನಿ, ಶುಂಠಿ 2 ಇಂಚಿನಷ್ಟು ತೊಗೊಂಡಿದ್ದೀನಿ. ಇದನ್ನು ಜಜ್ಜಿಬಿಟ್ಟು ಹಾಕೋಣ. ಬೆಳ್ಳುಳ್ಳಿ 3 ಇಲ್ಕ್ ತೊಗೊಂಡಿದ್ದೀನಿ. ಬಜೆ ಸ್ವಲ್ಪ 1/4 ಇಂಚಿನಷ್ಟು ತೊಗೊಂಡಿದ್ದೀನಿ, ಸಣ್ಣದ ಪೀಸು. ಕರಿಬೇವು ಫ್ರೆಶ್ ಆಗಿರೋದು ಸ್ವಲ್ಪ ತೊಗೊಂಡಿದ್ದೀನಿ. ಅಮೃತ ಬಳ್ಳಿ ಇದು ಕೂಡ ಮನೆಯಲ್ಲೇ ಇರುತ್ತೆ, ಮನೆಯಲ್ಲಿ ಪಾಟಲ್ಲಿ ಬೆಳೆಸ್ಬೋದು. ಅಮೃತ ಬಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ತುಳಸಿನೂ ಅಷ್ಟೇ ಮನೆಯಲ್ಲೇ ಇರುತ್ತೆ, ಇದು ಕೂಡ ನಾವು ಸ್ವಲ್ಪ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಂದು ಅರ್ಧ ಗಂಟೆ ಕುದಿಸೋಣ. ಸಣ್ಣೂರಿನಲ್ಲಿ ಒಂದು ಅರ್ಧ ಗಂಟೆ ಕುದಿಸೋಣ. ಕುದಿಸಿದ್ದಾದಮೇಲೆ ಆ ನೀರನ್ನ ನಾವು ಸ್ವಲ್ಪ ಸೋದಿಸ್ಕೊಂಡು ಲೋಟಕ್ಕೆ ಒಂದು ಅರ್ಧ ಗ್ಲಾಸು ಸೋದಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಸಿ ಕುಡಿಯೋದ್ರಿಂದ ಗಂಟಲು ನೋವು ಕಮ್ಮಿ ಆಗುತ್ತೆ. ಪ್ರತಿಯೊಂದೂ ಯಾವುದೇ ಸೈಡ್ ಎಫೆಕ್ಟು ಅವಾಗ ತಾನೇ ಶುರುವಾಗ್ತಾ ಇರ್ಬೋದು ಅಥವಾ ಶುರುವಾಗಿರ್ಬೋದು, ಕಮ್ಮಿ ಆಗುತ್ತೆ ಅನ್ನೋದು ಭರವಸೆ. ನೋಡಿರಿ, ಚೆನ್ನಾಗಿ ಕುದೀತಾ ಇದೆ. ಒಂದು 20 ನಿಮಿಷನಾದರೂ ಕುದೀಲಿ. ಚೆನ್ನಾಗಿ ಕುದೀತಾ ಇದೆ. 10 ನಿಮಿಷದಿಂದ ಕುದೀತಾ ಇದೆ. ನೋಡ್ರಿ ಎಷ್ಟು ಕಲರ್ ಬಿಟ್ಕೊಂಡಿದೆ ರಸ. ನೋಡ್ರಿ ಕಷಾಯ ಎಷ್ಟು ಕಲರ್ ಬಿಟ್ಕೊಂಡಿದೆ. ಇನ್ನೊಂದು 10 ನಿಮಿಷ ಕುದಿಸೋಣ. ಇವಾಗ 20 ನಿಮಿಷನೂ ಕುದ್ದಿದೆ ಇದು. ಇವಾಗ ತೆಗೆದು ನೋಡೋಣ. ಅರ್ಧ ಲೀಟ್ರ್ ನೀರೇ ಕಮ್ಮಿ ಕುದ್ದಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಷಾಯ ಕಲರ್, ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಇದನ್ನು ಮಿಕ್ಕಿದ್ದ ಹಂಗೆ ಪಾತ್ರೆನಲ್ಲಿ ಹಾಗೆ ಮುಚ್ಚಿಟ್ರೆ ಮತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ನೆನೆಯುತ್ತಿದ್ದು. ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಶೋಧಿಸ್ಕೊಳ್ಳೋಣ ಒಂದು ಸ್ವಲ್ಪ. ಇದ್ದು ಜಾಲರದಲ್ಲಿ ಬಂದರೆ ಮತ್ತೆ ಅದಕ್ಕೆ ಹಾಕಿ, ಅದಕ್ಕೆ ಬಿಸಾಕಕ್ಕೆ ಹೋಗ್ಬೇಡ್ರಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನಾವು ಅರಿಶಿನ ಕೊಂಬನು ಒಂದು ಇಂಚ್ ಅರಿಶಿನ ಕೊಂಬನು ಇದರಲ್ಲಿ ಬೇಯಕ್ಕೆ ಹಾಕಿದ್ರೆ ಅದೇ ಸಾಕಾಗುತ್ತೆ. ಇನ್ನು ಅದು ಒಳ್ಳೆ ಅರಿಶಿನ ಆಗುತ್ತೆ. ನಿಮಗೆ ಕಷಾಯ ಯಾವ ಥರ ಬರುತ್ತೆ ಇದು ಬೇಯ್ತಾ ಅಂತ ತೋರಿಸೋದಕ್ಕೋಸ್ಕರ ನಾನು ಅರಿಶಿನ ಕೊಂಬು ಹಾಕಲಿಲ್ಲ. ಇಲ್ಲ ಅಂದರೆ ಒಂದು ಅರ್ಧ ಇಂಚ್ ಅರಿಶಿನ ಕೊಂಬು ಹಾಕಿದ್ರೆ ನಿಮಗೆ ಕಲರು ಸಹಿತ ಚೆನ್ನಾಗಿ ಕುದೀತಾ ಬರುತ್ತದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ಇದನ್ನು ಕಷಾಯ ಮಾಡೋದು ಅಂದ್ಬಿಟ್ಟು ಸ್ವಲ್ಪನಾದರೂ ಅದೇನೋ ಉಕ್ಕ ಹಾಲಿಗೆ ಸ್ವಲ್ಪ ನೀರು ಬಿಟ್ಟರೆ ಹೇಗೆ ತಣ್ಣಗಾಗುತ್ತೋ ಹಂಗೆ ಈ ಕೊರೋನಾ ಬಂದು ಹರಡಿರೋದಕ್ಕೆ ನಾವು ಮನೆಯಲ್ಲೇ ಇರ್ತೀವಿ 24 ಗಂಟೆನೂ. ಬಿಸಿಲಿಗೆ ಕೂಡ ನಾವು ಹೋಗಲ್ಲ, ವಾಕ್ ಕೂಡ ಹೋಗಲ್ಲ. ಫ್ರೆಶ್ ತರಕಾರಿಗಳು ತಿನ್ನೋದಕ್ಕೂ ನಮ್ಗೆ ಅಷ್ಟೊಂದು ಸೌಕರ್ಯಗಳು ಸಾಲದು. ತರಕಾರಿಗಳು ಕೂಡ ಭಯ, ಹಣ್ಣುಗಳು ಕೂಡ ಭಯ, ಸೊಪ್ಪುಗಳು ಭಯ, ಎಲ್ಲ ಭಯ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ದಿನಕ್ಕೆ 2 ಸಾರಿ ಅಂತೆ ಒಂದು ಅರ್ಧ ಗ್ಲಾಸು ನಾವು ಕುಡಿಯೋದ್ರಿಂದ ನಮ್ಗೆ ಹತ್ರ ಬಂದು ವೈರಸ್ಗಳನ್ನ ಸ್ವಲ್ಪ ತಡೆಗಟ್ಬೋದು ಅನ್ನೋದು ಎಲ್ಲರ ಜನಗಳ ಅಭಿಪ್ರಾಯ ಆಗಿರುತ್ತೆ.
ನೀವು ಕೂಡ ಈ ಥರ ಕಷಾಯ ಮಾಡಿಕೊಂಡು ಮಗುವಿನಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ಕುಡಿದ್ರೆ ತುಂಬ ಅನುಕೂಲವಾಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಗಳಿಗೂ ನಾನು ಉತ್ತರ ಕೊಡ್ತೀನಿ.